ಸದಾಕಾಲವೂ ನಮ್ಮನ್ನು ಕಾಪಾಡುವ ಯೇಸಯ್ಯನ ನಾಮಕ್ಕೆ ಸ್ತೋತ್ರವಾಗಲಿ. ಕಣ್ಣೀರಿನ ಮೊರೆಗಳು ಏಳು ಪ್ರಕಾಶಿಸು, ನಿನಗೆ ಕರ್ತನ ಬೆಳಕು ಬಂತು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕಣ್ಣೀರಿನ ಮೊರೆಗಳು ಹಾಡುಗಳನ್ನು, ಸೇವೆಯನ್ನು ಪ್ರೀತಿಸುತ್ತಾ ವೀಕ್ಷಿಸುವ ಎಲ್ಲರಿಗೂ ಹೃದಯದ ಅಂತರಾಳದಿಂದ ಸ್ತೋತ್ರವನ್ನು ತಿಳಿಸುತ್ತೇನೆ. ಕರ್ತನಲ್ಲಿರುವ ನಿಮ್ಮೆಲ್ಲರಿಗೂ ಕರ್ತನು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು, ಸೇವೆಗಳನ್ನು ಕೊಟ್ಟು ಅದ್ಭುತವಾಗಿ ನಡೆಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ದೇವಾದಿ ದೇವನ ಸಮ್ಮುಖವನ್ನು ಕಾಯುವ ದೇವರ ಮಕ್ಕಳೇ, ಈ ದಿನವೂ ನಾವು ಧ್ಯಾನಿಸುವ ದೇವರ ವಾಕ್ಯವು ಯೇಸು ಸಮೃದ್ಧಿ ಜೀವನ ತಂದನು. ನಮ್ಮೆಲ್ಲರಿಗೂ ಗೊತ್ತಿರುವ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಚನ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂದಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಈ ಮಾತು ಬಹಳ ಶಕ್ತಿಯುಕ್ತವಾಗಿದೆ. ಇದು ಸತ್ಯದಲ್ಲಿ ಒಳಗೊಂಡಿದೆ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಜೀವನದ ದಿಕ್ಕನ್ನೇ ತೋರಿಸುವ ಒಂದು ಮಹಾಶಬ್ದವಾಗಿದೆ. ಯೇಸು ಯಾಕೆ ಬಂದನು? ಜೀವ ಕೊಡಲು, ಕೇವಲ ಉಸಿರಾಟವಲ್ಲ, ನಿಜವಾದ ಜೀವನ ಸಮೃದ್ಧಿ ಕೊಡಲು. ಅಷ್ಟು ಮಾತ್ರವಲ್ಲದೆ ತುಂಬಿ ಹರಿಯುವ ಒಂದು ಜೀವಿತವನ್ನು ಕೊಡಲು ಬಂದನು. ಶತ್ರುವಾದ ಸೈತಾನನು ಯಾವ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ಆಟ ಆಡುತ್ತಾನೆ ನೋಡೋಣ. ಸೈತಾನನು ಕದ್ದುಕೊಳ್ಳುವವನು. ಅಂದರೆ ನಾಶನವು ಒಂದೇ ದಿನದಲ್ಲಿ ಆಗುವುದಿಲ್ಲ, ಮೊದಲು ಕಳವು ನಡೆಯುತ್ತದೆ. ಕದ್ದುಕೊಳ್ಳುವುದೆಂದರೆ ಏನು? ಸೈತಾನನು ನಮ್ಮ ಮನೆಗೆ ಬಂದು ಹಣವನ್ನು ಕದಿಯುವುದಿಲ್ಲ, ಬೆಳ್ಳಿ ಬಂಗಾರವನ್ನು ಕದಿಯುವುದಿಲ್ಲ, ನಮ್ಮಲ್ಲಿರುವಂಥ ಆಸ್ತಿಪಾಸ್ತಿಯನ್ನು ಕದಿಯುವುದಿಲ್ಲ. ಅವನ ಕಾರಣಗಳು ಈ ರೀತಿಯಲ್ಲ. ಜೀವನದ ಮೌಲ್ಯವಾಗಿರುವಂಥ ಸಂಗತಿಗಳನ್ನು, ಒಳ್ಳೆಯದನ್ನು, ಉತ್ತಮವಾದದ್ದನ್ನು ಕದ್ದುಕೊಳ್ಳುತ್ತಾನೆ. ಮೊದಲನೇದಾಗಿ ಆತನು ಯಾವುದನ್ನು ಕದ್ದುಕೊಳ್ಳುತ್ತಾನೆ? ಮೊದಲನೇದಾಗಿ ಆತನು ಶಾಂತಿಯನ್ನು ಕದ್ದುಕೊಳ್ಳುತ್ತಾನೆ. ಒಮ್ಮೆ ನೀವು ಬಹಳ ಸಂತೋಷವಾಗಿದ್ದಿರಿ, ಆದರೆ ಈಗ ನೀವು ಸಂತೋಷವಾಗಿದ್ದೀರೇನು? ಯಾಕೆ ಅಂದರೆ ಸಂತೋಷ ಹೋದ ಮೇಲೆ ಏನು ಬರುತ್ತೆ ಹೇಳಿ? ಚಿಂತೆ, ಭಯ, ಒತ್ತಡ. ಪ್ರೀತಿಯ ದೇವರ ಮಕ್ಕಳೇ, ಶಾಂತಿಯು, ಸಮಾಧಾನವು, ನೆಮ್ಮದಿ ಕದ್ದುಕೊಂಡನು. ಈಗ ಏನು ಸಿಕ್ಕಿದೆ? ಚಿಂತೆ, ಭಯ, ಒತ್ತಡ. ಶಾಂತಿ, ಸಮಾಧಾನ ಕಳೆದು ಹೋದ ಮೇಲೆ ಜೀವನದಲ್ಲಿ ಎಲ್ಲ ಒಂದು ಸಂದರ್ಭವು ಇಕ್ಕಟ್ಟಾಗಿಯೇ ಇರುತ್ತದೆ. ಉದಾಹರಣೆ, ಪೇತ್ರನ ಜೀವಿತವನ್ನು ನಾವು ನೋಡ್ತೇವೆ. ಪೇತ್ರನು ನೀರಿನ ಮೇಲೆ ನಡೆಯುತ್ತಿದ್ದಾಗ ಶಾಂತಿಯಾಗಿದ್ದನು, ಆದರೆ ಗಾಳಿಯನ್ನು ನೋಡಿದಾಗ ತಕ್ಷಣವೇ ಅವನ ಭಯವು ಶಾಂತಿಯನ್ನು ಕದ್ದುಕೊಂಡಿತು. ಎರಡನೇದಾಗಿ ಪ್ರಾರ್ಥನೆಯ ಉತ್ಸಾಹವನ್ನು ಕದ್ದುಕೊಳ್ಳುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಮೊದಲಿನ ಜೀವನದ ಆಸಕ್ತಿ ಹೇಗಿತ್ತು? ಪ್ರಾರ್ಥನೆ ಮಾಡುವ ಆಸೆ ಇತ್ತು, ವಾಕ್ಯ ಓದಲು ಹಸಿವೆ ಇತ್ತು. ಆದರೆ ನಿಧಾನವಾಗಿ ಸೋಮಾರಿತನ, ಬೇಸರ, ವ್ಯತ್ಯಾಸ ಇವೆಲ್ಲವೂ ಬಂದವು. ಸೋಮಾರಿತನ, ಬೇಸರ, ವ್ಯತ್ಯಾಸಗಳಿಗೆ ನಾವು ಒಳಗಾದಾಗ ಸೈತಾನನು ಮತ್ತೊಂದು ದೇವರ ಮಕ್ಕಳಲ್ಲಿರುವಂಥ ವಿಶೇಷವಾದದ್ದನ್ನು ಆತನು ಕದ್ದುಕೊಳ್ಳುವುದಕ್ಕೆ ಆಸೆ ಪಡುತ್ತಾನೆ. ಅದು ಏನೆಂದರೆ, ನಮ್ಮ ಒಳಗಡೆ ಇರುವಂಥ ಜೀವನದ ಮೌಲ್ಯವೇ ಆಸಕ್ತಿಯಾಗಿದೆ. ಆ ಆಸಕ್ತಿಯನ್ನೇ ಅವನು ಕದ್ದುಕೊಳ್ಳುತ್ತಾನೆ. ಆಸಕ್ತಿಯೇ ಜೀವನದ ಮಾರ್ಗ, ಜ್ಞಾನ, ಶಕ್ತಿ ಎಲ್ಲವೂ ಆಗಿದೆ. ಆಸಕ್ತಿ ಇಲ್ಲದೆ ನಾವು ಯಾವುದನ್ನು ರೂಪಾಂತರಪಡಿಸುವುದಕ್ಕೂ ಆಗುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಮೂರನೇದಾಗಿ ಸೈತಾನನು ಸಂಬಂಧಗಳನ್ನು ಕದ್ದುಕೊಳ್ಳುತ್ತಾನೆ.
ಒಮ್ಮೆ ನಾವು ಕುಟುಂಬಗಳಲ್ಲಿ ನೋಡುವಾಗ ಪ್ರೀತಿ ತುಂಬಿ ಹರಿಯುತ್ತಿತ್ತು. ಆದರೆ ಈ ದಿನಮಾನಗಳಲ್ಲಿ ಅಂಥ ಒಂದು ತುಂಬಿ ಹರಿಯುವ ಪ್ರೀತಿ ಇದೆಯಾ? ಸಂತೋಷ ಇದೆಯಾ? ಆದರೆ ಈಗಿನ ಕಾಲದಲ್ಲಿ ಏನಿದೆ ಅಂದರೆ ಸಣ್ಣ ಜಗಳ ಮನೆಯ ನೆಮ್ಮದಿಯನ್ನೇ ಕಳೆದು ಎಲ್ಲೋ ಎಳೆದುಕೊಂಡು ಹೋಗಿಬಿಡುತ್ತದೆ. ಸೈತಾನನು ಅಹಂಕಾರವನ್ನು ತರುತ್ತಾನೆ. ತಪ್ಪು ಅರ್ಥಗಳು ಕುಟುಂಬದಲ್ಲಿ ಬೋಧಿಸುತ್ತಾನೆ. ಪಿಶಾಚಿಯು ನಿಧಾನವಾಗಿ ಸಮಾಧಾನವನ್ನು ಕದ್ದುಕೊಳ್ಳುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ನಿಮಗೆ ಗೊತ್ತಿದೆಯಾ, ಸೈತಾನನು ದೊಡ್ಡ ದಾಳಿಯನ್ನು ಮಾಡುವುದಿಲ್ಲ ಅಂತ, ಸಣ್ಣ ವಿಷಯದ ಬಾಣವನ್ನು ಬಿಡುತ್ತಾನೆ. ಪ್ರಿಯ ದೇವರ ಮಕ್ಕಳೇ, 4ನೇದಾಗಿ ಸೈತಾನನು ಏನು ಮಾಡುತ್ತಾನೆ ಗೊತ್ತಾ? ಕನಸುಗಳನ್ನು ಕದ್ದುಕೊಳ್ಳುತ್ತಾನೆ. ಕೆಲವರು ಹೇಳ್ತಾರೆ, ನನ್ನ ಜೀವನದಲ್ಲಿ ಏನೂ ಆಗಿಲ್ಲ. ಯಾಕೆ ಏನೂ ಆಗಿಲ್ವಾ? ಪ್ರಶ್ನೆ. ಒಮ್ಮೆ ಅವರಿಗೆ ಕನಸು, ದಿವ್ಯ ದರ್ಶನಗಳು, ಪ್ರವಾದಿಸುವ ವರವು, ಪ್ರಾರ್ಥನೆಗಳು ಎಲ್ಲವೂ ಮಹಿಮೆಯಾಗಿ ಎಲ್ಲ ಉತ್ತಮವಾದ ರೀತಿಯಲ್ಲಿ ಉಪಯೋಗವಾಗುತ್ತಿದ್ದರು. ಫಲಭರಿತವಾದ ಜೀವನವಿತ್ತು. ಆದರೆ ಆ ಭರವಸೆಯ ನಿರೀಕ್ಷೆಯನ್ನು ಸೈತಾನನು ಕದ್ದುಕೊಂಡನು. ಸೈತಾನನು ಮತ್ತೊಂದು ನಮ್ಮ ಹೃದಯದಲ್ಲಿರುವಂಥ ಅಮೂಲ್ಯವಾದದನ್ನು ಕದ್ದುಕೊಳ್ಳಲು ಬರುತ್ತಾನೆ. ಅದು ಏನು ಗೊತ್ತಾ? ನಮ್ಮ ನಂಬಿಕೆಯನ್ನೇ ಅವನು ಕದಿಯುತ್ತಾನೆ. ಸೈತಾನನು ದೈವ ಭಕ್ತರ ಜೀವನದಲ್ಲಿ ಯಾವ ರೀತಿಯಲ್ಲಿ ಆಟ ಆಡುತ್ತಾನೆ ಎಂಬುದಾಗಿ ಇದುವರೆಗೂ ನಾವು ನೋಡುತ್ತಾ ಬಂದ್ವಿ. ಸೈತಾನನು ಮೊದಲು ನಿನ್ನ ಮನೆಯನ್ನು ಕದಿಯುವುದಿಲ್ಲ, ಅವನು ನಿನ್ನ ಶಾಂತಿಯನ್ನು ಕದಿಯುತ್ತಾನೆ. ಅವನು ನಿನ್ನ ಮೊದಲು ಹಣವನ್ನು ತೆಗೆದುಕೊಳ್ಳುವುದಿಲ್ಲ, ನಿನ್ನ ಸಂತೋಷವನ್ನು ತೆಗೆದುಕೊಳ್ಳುತ್ತಾನೆ. ಅವನು ಮೊದಲು ನಿನ್ನ ಜೀವನವನ್ನು ನಾಶ ಮಾಡುವುದಿಲ್ಲ, ನಿನ್ನ ಪ್ರಾರ್ಥನೆಯನ್ನು ನಿಲ್ಲಿಸುತ್ತಾನೆ. ಇವು ನಮ್ಮ ಹೃದಯದ ಸಂತೋಷದ ಮನೆಗಳಾಗಿದೆ. ಇವುಗಳನ್ನೇ ಆತನು ಏನು ಮಾಡ್ತಾನೆ? ಕದ್ದುಕೊಳ್ಳುತ್ತಾನೆ. ಒಂದು ಬಲವಾದ ಉದಾಹರಣೆಯನ್ನು ನೋಡೋಣ. ಒಬ್ಬ ರೈತನ ಹೊಲವು ತುಂಬ ಚೆನ್ನಾಗಿ ಬೆಳೆದಿತ್ತು. ಒಂದು ರಾತ್ರಿ ಕಳ್ಳನು ಬಂದು ಬೆಳೆಯನ್ನು ಕದಿಯಲಿಲ್ಲ, ಆದರೆ ಬೀಜಗಳನ್ನೇ ಕದ್ದುಕೊಂಡು ಹೋದನು. ಮುಂದಿನ ಕಾಲದಲ್ಲಿ ಹೊಲವೆಲ್ಲ ಖಾಲಿಯಾಗಿತ್ತು. ಆದರೆ ಈ ಮಾತಿನ ಅರ್ಥವೇನೆಂದರೆ, ಸೈತಾನನು ಇಂದು ಫಲವನ್ನು ಕದಿಯಬಹುದು, ಆದರೆ ಬೀಜವನ್ನೂ ಕದಿಯುತ್ತಾನೆ. ಮತ್ತೊಂದು ಆತ್ಮಿಕ ಉದಾಹರಣೆಯನ್ನು ನೋಡೋಣ. ಮಾರ್ತಳ ಮನೆಯಲ್ಲಿ ಯೇಸು ಇದ್ದನು. ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತಳು. ಆದರೆ ಮಾರ್ತಳು ತುಂಬ ವ್ಯತ್ಯಾಸವಾಗಿದ್ದಳು ಮತ್ತು ಗಲಿಬಿಲಿಯಾಗಿದ್ದಳು. ವ್ಯತ್ಯಾಸ ಅವಳ ಆತ್ಮಿಕ ಸಮಯವನ್ನು ಕದ್ದುಕೊಂಡಿತು. ಮತ್ತೊಂದು ಸಲಹೆ ಏನೆಂದರೆ, ಮೊಬೈಲಲ್ಲಿ, ಚಿಂತೆಯಲ್ಲಿ, ಲೋಕದ ಒತ್ತಡದಲ್ಲಿ ಎಷ್ಟೋ ಸಮಯ ಹೋಗುತ್ತಾ ಇದೆ. ಆದರೆ ದೇವರಿಗೆ ಕೊಡುವ ಸಮಯವನ್ನು ಕದ್ದುಕೊಳ್ಳುತ್ತಾ ಇದೆ. ಪ್ರೀತಿಯ ದೇವರ ಮಕ್ಕಳೇ, ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ಹೋರಾಟಗಳು, ಅವಮಾನಗಳು ಇವೆಲ್ಲವೂ ಸೈತಾನನು ತಂದು ಹಾಕುವಂಥ ಕೆಲಸಗಳಾಗಿರುತ್ತವೆ. ಮೊದಲನೇದಾಗಿ ಯೇಸು ಬಂದ ಉದ್ದೇಶ, ಯೇಸು ಯಾಕೆ ಬಂದನು ಎನ್ನುವುದರ ಕುರಿತಾಗಿ ನೋಡೋಣ. ಯೇಸು ಕರ್ತನು ಜೀವ ಕೊಡುವುದಕ್ಕೆ ಬಂದನು. ಭಯವಿಲ್ಲದ ಜೀವನ, ಆಸೆಯಾಗಿರುವ ಜೀವನ, ಅರ್ಥಪೂರ್ಣವಾದ ಜೀವನವನ್ನು ಕೊಡುವುದಕ್ಕೆ ಯೇಸಯ್ಯ ಬಂದನು. ಎರಡನೇದಾಗಿ ಸಮೃದ್ಧಿ ಜೀವನ. ಸಮೃದ್ಧಿ ಜೀವನ ಅಂದರೆ ಹಣ ಮಾತ್ರವಲ್ಲ, ಸಮಸ್ಯೆಗಳಿಲ್ಲದ ಜೀವನವಲ್ಲ, ಆದರೆ ಕಷ್ಟಗಳ ನಡುವೆ ಶಾಂತಿ, ಕೊರತೆಗಳಲ್ಲೂ ತೃಪ್ತಿ, ಸುಖದಲ್ಲೂ ಸಂತೋಷದಲ್ಲಿಯೂ ಸಮೃದ್ಧಿ ಜೀವನ ತಂದನು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕರ್ತನಾದ ಯೇಸು ಹೇಳುತ್ತಾನೆ, ನಾನು ಬಂದಿದ್ದೇನೆ ಮತ್ತೆ ನಿನ್ನ ಜೀವಿತವನ್ನು ತುಂಬಿಸಲು. ಇನ್ನು ಎಲ್ಲವೂ ಹೊಸದು ಮಾಡುತ್ತಾನೆ, ಚಿಗುರುವಂತೆ ಮಾಡುತ್ತಾನೆ, ಫಲ ಕೊಡುವಂತೆ ಮಾಡುತ್ತಾನೆ, ಸಂತೋಷ ತರುತ್ತಾನೆ, ಉಲ್ಲಾಸ ತರುತ್ತಾನೆ. ಆಮೇನ್. ಒಂದು ಜೀವಂತ ಉದಾಹರಣೆಯನ್ನು ನೋಡೋಣ. ಒಬ್ಬ ರೈತನು ಇದ್ದನು. ಅವನ ಹೊಲವು ಒಣಗಿ ಹೋಗಿತ್ತು. ಅವನು ಅಂದನು, ನನ್ನ ಜೀವನವೇ ಮುಗಿದು ಹೋಯಿತು. ಆದರೆ ಮಳೆಯೂ ಬಂತು,
ಹೊಲವು ಮತ್ತೆ ಹಸಿರಾಯಿತು. ಯೇಸು ಕೂಡ ಹಾಗೆಯೇ, ನೀವು ಒಣಗಿದರೂ ಆತನು ಬಂದು ನಿಮ್ಮನ್ನು, ನಿಮ್ಮ ಜೀವಿತವನ್ನು ಮತ್ತೆ ಹಸಿರುಗೊಳಿಸುತ್ತಾನೆ. ಆದರೆ ನಿಮ್ಮ ಜೀವನದಲ್ಲಿ ಒಂದು ಆಯ್ಕೆಯನ್ನು ಮಾಡಬೇಕು. ಕಳ್ಳನ ದಾರಿಯನ್ನು ನಾಶ ಮಾಡಬೇಕು. ಯೇಸುವಿನ ಮಾರ್ಗವನ್ನು ಪ್ರೀತಿಸಬೇಕು. ಆಗ ಆತನು ಹೇಳುವ ಮಾತು ಜೀವನದಲ್ಲಿ ನೆರವೇರುತ್ತದೆ. ಯೇಸು ಹೇಳುತ್ತಾನೆ, ನಾನು ಬಂದಿದ್ದೇನೆ ಜೀವ ಕೊಡಲು. ಒಂದು ಕೋಣೆಯಲ್ಲಿ ತುಂಬ ಕತ್ತಲೆಯಾಗಿದೆ. ಅಲ್ಲಿ ಜನರು ಭಯದಿಂದ ಕೂತಿದ್ದರು. ಆದರೆ ಒಬ್ಬನು ದೀಪವನ್ನು ಹಚ್ಚಿದನು. ಕತ್ತಲೆಯು ತಕ್ಷಣವೇ ಮಾಯವಾಯಿತು. ಇದರ ಅರ್ಥ, ಕತ್ತಲೆ ಎಷ್ಟೇ ದೊಡ್ಡದಿದ್ದರೂ ಒಂದು ಬೆಳಕು ಸಾಕು. ಯೇಸು ಆ ಬೆಳಕು. ಆತನು ಬಂದರೆ ಜೀವಮಾನವೆಲ್ಲ ಬೆಳಕಾಗಿರುತ್ತದೆ. ಒಂದು ಭೂಮಿ ಸಂಪೂರ್ಣ ಬಂಜರ್ ಭೂಮಿಯಾಗಿತ್ತು. ಏನೂ ಬೆಳೆಯುತ್ತಿರಲಿಲ್ಲ. ಆದರೆ ಯಾವಾಗ ಆ ಭೂಮಿಗೆ ನೀರು ಹಾಕಲು ಪ್ರಾರಂಭಿಸಿದರೋ ಆಗ ಆ ಬಂಜರ್ ಭೂಮಿಯು ಫಲ ಕೊಡಲು ಪ್ರಾರಂಭಿಸಿತು. ಯೇಸು ಬಂದರೆ ಆ ಬಂಜರ್ ಭೂಮಿಯು ಯಾವ ರೀತಿಯಲ್ಲಿ ಫಲವು ನೀಡುತ್ತದೋ ಅದೇ ಪ್ರಕಾರವಾಗಿ ನಮ್ಮ ಜೀವನ ಕೂಡ ಫಲ ನೀಡಲು ಸಾಧ್ಯವಾಗುತ್ತದೆ. ನಿನ್ನ ಜೀವನ ಒಣಗಿದ ಮರದ ಹಾಗೆ ಇದೆಯಾ? ಯೇಸು ನೀರು ಹಾಕುತ್ತಾನೆ. ನಿನ್ನ ಹೃದಯವು ಕತ್ತಲೆಯಾಗಿದೆಯೋ? ಯೇಸು ಬೆಳಕನ್ನು ತರುತ್ತಾನೆ. ನೀನು ಖಾಲಿಯಾಗಿದೆಯೋ? ಯೇಸು ತುಂಬಿಸುತ್ತಾನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಹೇಳುತ್ತಾನೆ, ನಾನು ಬಂದದ್ದು ಜೀವ ಕೊಡಲು, ಕದ್ದ ಶಾಂತಿಯನ್ನು ಮರಳಿ ಕೊಡಲು, ಕಳೆದು ಹೋದ ಸಂತೋಷವನ್ನು ತುಂಬಲು, ಹೊಡೆದು ಹೋದ ಜೀವಿತವನ್ನು ಪುನಃ ಕಟ್ಟಲು. ಎಂದು ಯೇಸು ಕೇಳುತ್ತಾನೆ, ನಿನ್ನ ಜೀವನದಿಂದ ಏನು ಕಳುವಾಗಿದೆ? ಆತನು ಮತ್ತೆ ಹಿಂತಿರುಗಿ ಅದನ್ನು ಕೊಡಲು ಕಾದಿದ್ದಾನೆ. ನೀನು ಮತ್ತೆ ಆತನ ಕಡೆಗೆ ಮರಳಿ ಬರುವುದಾದರೆ ನೀನು ಏನೆಲ್ಲ ಕಳೆದುಕೊಂಡಿದೆಯೋ ಅದೆಲ್ಲವನ್ನು ಆತನು ಕೊಡಲು ಶಕ್ತನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ಈ ವಾಕ್ಯಗಳು ನಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ಲಾಭವನ್ನು ತರಲಿ. ಸಂಪೂರ್ಣ ಆತನಿಗೆ ಅರ್ಪಿಸಿಕೊಡೋಣ. ಆತನು ನಮ್ಮ ಜೀವನದಲ್ಲಿ ಸಮೃದ್ಧಿ ಜೀವಿತವನ್ನು ಕೊಟ್ಟು ನಡೆಸಲು ಶಕ್ತನಾಗಿದ್ದಾನೆ. ಕರ್ತನಿಗೆ ಮಹಿಮೆಯಾಗಲಿ. ಆಮೇನ್, ಆಮೇನ್.